ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳಿಗೆ ಮಂಜುನಾಥ್ ಅಕಾಡೆಮಿ ಯೂಟ್ಯೂಬ್ ಕ್ಲಾಸ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳೇ, SSGDಗೆ ಸಂಬಂಧಪಟ್ಟಿರ್ತಕ್ಕಂಥ ಮತ್ತು MTS ಹವಾಲಾರಿಗೆ ಸಂಬಂಧಪಟ್ಟಿರ್ತಕ್ಕಂತಹ GK ಪ್ರಶ್ನೋತ್ತರಗಳನ್ನ ನಾವು ನೋಡ್ತಾ ಇದ್ದೇವೆ. ಹಾಗಾದರೆ ತಾವೆಲ್ಲರೂ ನಮ್ಮ ಈ ಯೂಟ್ಯೂಬ್ ಕ್ಲಾಸನ್ನು ಫಾಲೋ ಮಾಡಿ. ಹಾಗಾದರೆ ಬನ್ನಿ ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳೇ, ಮೊದಲನೇ ಪ್ರಶ್ನೆ ನೋಡಿಕೊಳ್ಳೋಣ. ಪ್ರಶ್ನೆ ನಂಬರ್ 1, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದ ವರ್ಷ. ಆಪ್ಷನ್ ಎ ಹೀಗಿದೆ 1885, ಆಪ್ಷನ್ ಬಿ ಹೀಗಿದೆ 1905, ಆಪ್ಷನ್ ಸಿ ಹೀಗಿದೆ 1965, ಆಪ್ಷನ್ ಡಿ 1980. ಹಾಗಾದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ 1885ರಲ್ಲಿ ಏನಾಗ್ತದಪ್ಪ ಅಂದ್ರೆ ರಾಷ್ಟ್ರೀಯ ಕಾಂಗ್ರೆಸ್ ಅಂತಕ್ಕಂಥದ್ದು ಸ್ಥಾಪನೆ ಆಗ್ತದೆ. 1885ರಲ್ಲಿ ಇದನ್ನ ಸ್ಥಾಪಿಸಿರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ಎ.ಒ. ಹ್ಯೂಮ್ರವರು ಏನ್ ಮಾಡ್ತಾರಪ್ಪ ಅಂದ್ರೆ ಸ್ಥಾಪನೆಯನ್ನ ಮಾಡ್ತಾರ. ಅಂದ್ರೆ ಎಲನ್ ಆಕ್ಟಿವಿಯನ್ ಹ್ಯೂಮ್ ಅಂತಕ್ಕಂಥವ್ರು 1885ರಲ್ಲಿ ಈ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನ ಸ್ಥಾಪನೆ ಮಾಡ್ತಾರ. ಸ್ಥಾಪಕರು ಅಂತ ಕರೆದಾಗ WC ಬ್ಯಾನರ್ಜಿ ಅವರು ಏನಪ್ಪಾ ಅಂದ್ರೆ ಈ ಒಂದು ಅಧ್ಯಕ್ಷರು ಆಗಿದ್ದಾರೆ ಅಂತೇಳಿ ನೋಡ್ತಾ ಇದ್ದೀವಿ. ಹಾಗಾದ್ರೆ 1885ರಲ್ಲಿ ಏನಾಗ್ತೈತಪ್ಪ ಅಂದ್ರೆ ಮುಂಬೈಯಲ್ಲಿ ಇದರ ಒಂದು ಕೇಂದ್ರ ಕಚೇರಿಯನ್ನು ನೋಡ್ತಾ ಇದ್ದೀವಿ ನಾವು. ಅಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಂತಕ್ಕಂಥದನ್ನ ಸ್ಥಾಪನೆ ಮಾಡ್ತಾರ. ಹಾಗಾದ್ರೆ ಗೊತ್ತಿರ್ಬೇಕ್ರಿ, ರಾಷ್ಟ್ರೀಯ ಕಾಂಗ್ರೆಸ್ ಅಂದಾಗ 1885ರಲ್ಲಿ ಸ್ಥಾಪನೆ ಆಗ್ತದ. ಅಲ್ಲಿಂದ 1905 ನಾವು ಮಂದಗಾಮಿಗಳ ಯುಗ ಅಂತ ಕರಿತಾ ಇದ್ದೀವಿ. ಮಂದಗಾಮಿಗಳ ಯುಗ ಅಂತೇಳಿ ಕರಿತಾ ಇದ್ದೇವೆ. ಹೌದಲ್ರಿ? ಮಂದಗಾಮಿಗಳು ಅಂದಾಗ ಗೊತ್ತಿದೆ, ಮಹಾದೇವ್ ಗೋವಿಂದ ರಾನಡೆ, ಹೌದಲ್ರಿ, ಗೋಪಾಲ್ ಕೃಷ್ಣ ಗೋಖಲೆ, ಅನಂತರ ಸುರೇಂದ್ರನಾಥ್ ಬ್ಯಾನರ್ಜಿ, ಹೌದಲ್, ದಾದಾಬಾಯಿ ನವರೋಜಿ ಅವರನ್ನು ಮಂದಗಾಮಿಗಳಂತ ಕರಿತಾ ಇದ್ದೇವೆ. 1905ರಿಂದ ಹಿಡಿದು 1919ರ ಅವಧಿಯನ್ನು ನಾವು ತೀವ್ರಗಾಮಿಗಳಂತ ಕರಿತಾ ಇದ್ದೇವೆ. ತೀವ್ರಗಾಮಿಗಳ ಯುಗ. ಹಾಗಾದ್ರೆ ಇಲ್ಲಿ ನಾವು ನೋಡುವಾಗ ತೀವ್ರಗಾಮಿಗಳ ಯುಗ ಅಂತ ನೋಡಿದಾಗ ಲಾಲಾ ಬಾಲಾ ಪಾಲ ಅಂತೇಳಿ ನೋಡ್ತಾ ಇದ್ದೀವಿ. ಹಾಗಾದ್ರೆ ಇದು ಏನಾಗೈತಪ್ಪ ಅಂದ್ರೆ 1885ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಂತಕ್ಕಂಥದ್ದು ಸ್ಥಾಪನೆ ಆಗ್ತದೆ. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ನಂಬರ್ 2 ನೋಡ್ರಿ. ಪ್ರಶ್ನೆ ನಂಬರ್ 2 ಹೀಗಿದೆ ರೀ, ತಾಳಿಕೋಟಿ ಕದನ ನಡೆದ ವರ್ಷ ಅಂತಿದೆ. ಹಾಗಾದ್ರೆ ಆಪ್ಷನ್ ಎ 1564, ಆಪ್ಷನ್ ಬಿ 1565, ಆಪ್ಷನ್ ಸಿ 1711, ಆಪ್ಷನ್ ಡಿ 1971. ಹಾಗಾದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದಪ್ಪ ಅಂದ್ರೆ ಆಪ್ಷನ್ ಬಿ 1565 ಅಂತೇಳಿ ನೋಡ್ತಾ ಇದ್ದೀವಿ. ಹಾಗಾದ್ರೆ ತಾಳಿಕೋಟಿ ಕದನ ಯಾರ ನಡುವೆ ನಡೆಯಿತು ಅಂತಂದಾಗ ತಾಳಿಕೋಟಿ ಕದನ ವಿಜಯನಗರ ಸಾಮ್ರಾಜ್ಯದ ಸಂತತಿಯಾಗಿರ್ತಕ್ಕಂತಹ, ಅಂದ್ರೆ ವಿಜಯನಗರ ಸಾಮ್ರಾಜ್ಯವನ್ನ ಸಂಗಮ, ಅನಂತರ ಸಾಳುವ, ಅನಂತರ ತುಳುವ, ಅನಂತರ ಅರವೀಡು. ನೋಡ್ರಿ, ಈ ಅರವೀಡು ಮನೆತನದ ರಾಮರಾಯ, ಆನಂತರ ಬಹುಮನಿ ಸುಲ್ತಾನರ 5 ಶಾಹಿ ಮನೆತನದವರ ಕುಡ್ಕೊಂಡ ಅವರ ನಡುವೆ ನಡೆದಿರ್ತಕ್ಕಂಥ ಯುದ್ಧವೇ ತಾಳಿಕೋಟಿ ಕದನ ಅಂತೇಳಿ ನೋಡ್ತಾ ಇದ್ದೀವಿ. ಹಾಗಾದ್ರೆ ಇದು ಯಾವಾಗ ನಡೀತಿದ್ದಪ್ಪ ಅಂದ್ರೆ ತಾಳಿಕೋಟಿ ಕದನ 1565 ಜನವರಿ 23ರಂದು ಏನಾಗ್ತದಪ್ಪ ಅಂದ್ರೆ ಈ ತಾಳಿಕೋಟಿ ಕದನ ಅಂತಕ್ಕಂಥದ್ದು ನಡೀತದ. ಅದ್ರಲ್ಲಿ ಸಂಗಮ ವಿಜಯನಗರ ಸಾಮ್ರಾಜ್ಯ ಯಾವಾಗ ಸ್ಥಾಪನೆ ಆಯಿತು ಅಂದಾಗ 1336ರಲ್ಲಿ ಏನಾಗ್ತದ ಇದು ಸ್ಥಾಪನೆ ಆಗ್ತದ. ರಾಜಧಾನಿ ಅಂದಾಗ ಹಂಪಿ ಇದರ ರಾಜಧಾನಿ. ಆದ್ರೆ ಈ ವಿಜಯನಗರ ಸಾಮ್ರಾಜ್ಯವನ್ನ 4 ರಾಜ್ಯ ಮನೆತನಗಳಾಗ್ತಾವ್ರಿ. ಸಂಗಮ, ಸಾಳುವ, ತುಳುವ, ಅರವೀಡು ಅಂತಕ್ಕಂಥ 4 ರಾಜ್ಯ ಮನೆತನಗಳ ಆಗ್ತಾವ್ರ. ಹಾಗಾದ್ರೆ ನೋಡ್ರಿ, ಇಲ್ಲಿ ಈ ಸಂಗಮ ಅಂತೇಳಿ ನೋಡುವಾಗ ಸ್ಥಾಪಕ ಹರಿಹರ ಮತ್ತು ಬುಕ್ಕರಾಯ ಅಥವಾ ಹಕ್ಕ ಮತ್ತು ಬುಕ್ಕರಾಯ ಅಂತ ನೋಡ್ತಾ ಇದೀವಿ. ಹರಿಹರ ಏನ್ ಮಾಡ್ತಾನಪ್ಪ ಅಂದ್ರೆ ಈ ಮನೆತನವನ್ನ ಮುಂದುವರಿಸಿಕೊಂಡು ಹೋಗ್ತಾನ. ಆತನ ನಂತರ ಬಂದಿರತಕ್ಕಂಥವನೇ ಬುಕ್ಕರಾಯ. ಹರಿಹರನಿಗೆ ಪುತ್ರ ಸಂತಾನವಿಲ್ಲದ ಕಾರಣ ಆ ಸಾಮ್ರಾಜ್ಯ ಬುಕ್ಕರಾಯನಿಗೆ ಬರ್ತದ. ಅಂದ್ರೆ ಈ ಬುಕ್ಕರಾಯ ಏನ್ ಮಾಡ್ತಾನಪ್ಪ ಅಂದ್ರೆ ಈ ಆಡಳಿತವನ್ನ ಮುಂದುವರಿಸಿಕೊಂಡು ಹೋಗ್ತಾನ ಅಂತೇಳಿ ನೋಡ್ತಾ ಇದೀವಿ. ಕೊಂಡವಿಡಿನ ರೆಡ್ಡಿಗಳನ್ನ ಸೋಲಿಸಿ
ವಿಡ್ಡಿನ ರೆಡ್ಡಿಗಳನ್ನ ಸೋಲಿಸಿ ಆಡಳಿತವನ್ನ ಈತನು ಸಹ ಮುಂದುವರಿಸಿಕೊಂಡು ಹೋಗ್ತಾನ ಅಂತೇಳಿ ನೋಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಬುಕ್ಕರಾಯನನ ಮಗನಾಗಿರ್ತಕ್ಕಂಥ ಕಂಪನ ಏನ್ ಮಾಡ್ತಾನಂದ್ರೆ ಈ ಸಮಯದಲ್ಲಿ ಮಧುರೈ ಸುಲ್ತಾನರನ್ನ ಸೋಲಿಸ್ತಾನ ಅಂತೇಳಿ ನೋಡ್ತಾ ಇದೀವಿ. ಮಧುರೈ ಸುಲ್ತಾನರನ್ನ ಸೋಲಿಸಿ ಮಧುರೈಯನ್ನ ಗೆದ್ದುಕೊಂಡ ಅಂತಕ್ಕಂಥದ್ದನ್ನ ನೋಡ್ತಾ ಇದೀವಿ. ಹಾಗಾದ್ರೆ ಇದರ ಬಗ್ಗೆ ಕಂಪನನ್ನ ಮಡದಿಯಾಗಿರ್ತಕ್ಕಂಥ ಗಂಗಾದೇವಿ ಏನು ಮಾಡ್ತಾಳಪ್ಪ ಅಂದ್ರೆ ರೀ ಮಧುರಾ ವಿಜಯಂ ಅಂತಕ್ಕಂತಹ ಪ್ರಮುಖವಾಗಿರ್ತಕ್ಕಂಥ ಮಧುರಾ ವಿಜಯಂ ಅಂತಕ್ಕಂತಹ ಒಂದು ಪ್ರಮುಖವಾದ ಕೃತಿಯನ್ನು ಸಹ ರಚನೆ ಮಾಡಿದಳು ಅಂತೇಳಿ ನೋಡ್ತಾ ಇದೀವಿ. ಹಾಗಾದ್ರೆ ನೆಕ್ಸ್ಟ್ ನೋಡ್ರಿ, ಬುಕ್ಕರಾಯನು ಸಹ ಏನು ಮಾಡ್ತಾನಪ್ಪ ಅಂದ್ರೆ ರೀ ಜೈನರ ಮತ್ತು ವೈಷ್ಣವರ ನಡುವೆ ಏನಾಗಿತ್ತಪ್ಪ ಅಂದ್ರ ಧಾರ್ಮಿಕ ಕಲಹಗಳ ನಡೆದಿದ್ದುರಿ. ಆ ಧಾರ್ಮಿಕ ಕಲಹಗಳನ್ನ ಬಗೆಹರಿಸಿದ ಅಂತ ತಿಳ್ಕೊಂಡ 1368ರ ಶ್ರವಣ ಬೆಳಗೊಳ ಶಾಸನ ನಮಗ ಮಾಹಿತಿ ನೀಡ್ತದ್ರಿ. ಶ್ರವಣ ಬೆಳಗೊಳ ಶಾಸನ ಅಂತಕ್ಕಂಥದ್ದು ಏನು ಮಾಡ್ತದ ನಮಗ ಮಾಹಿತಿಯನ್ನ ನೀಡ್ತದ ಅಂತೇಳಿ ನೋಡ್ತಾ ಇದೀವಿ. ಅದೇ ರೀತಿಯಾಗಿ ಈ ಒಂದು ಸಂಗಮ ಮನೆತನದ ಪ್ರಸಿದ್ಧ ದೊರೆ ಅಂದಾಗ ಏನಪ್ಪಾ ಅಂದ್ರೆ ಎರಡನೇ ದೇವರಾಯ ಅಂತ ನೋಡ್ತಾ ಇದ್ದೀವಿ. ಈತನಿಗೆ ಏನಂತ ಕರಿತಾ ಇದ್ರಪ್ಪ ಅಂದ್ರೆ ಪ್ರೌಢ ದೇವರಾಯ ಅಂತೇಳಿ ಕರಿತಾ ಇದ್ರು. ನೋಡ್ರಿ. ಹಾಗಾದ್ರೆ ಈ ಎರಡ ದೇವರಾಯನಿಗೆ ಏನೇನೇ ಬಿರುದುಗಳು ಇದ್ದು ಅಂತಂದಾಗ ಗಜ ಬೇಟೆಂಕಾರ ರೀ ನೋಡ್ರಿ. ಎರಡನೇ ದೇವರಾಯ ಈತ ಸಂಗಮ ಮನೆತನದ ಪ್ರಸಿದ್ಧ ದೊರೆಯಾಗಿದ್ದ. ಹಾಗಾದ್ರೆ ಈ ಎರಡನೇ ದೇವರಾಯನಿಗೆ ಏನೇನ ಬಿರುದುಗಳು ಇದ್ದು ಅಂದಾಗ ನೋಡ್ರಿ, ಎರಡನೇ ದೇವರಾಯನಿಗೆ ಗಜಂ ಬೇಟೆಂಕಾರ ಅಂತಕ್ಕಂಥ ಬಿರುದಿತ್ರಿ. ದಕ್ಷಿಣ ಪಥದ ಚಕ್ರವರ್ತಿ ಅಂತಕ್ಕಂಥ ಬಿರುದಿತ್ರಿ. ಆನಂತರ ತ್ರಿಸಾಗರಗಳಿಂದಾದ ಪ್ರದೇಶದ ಅಧಿಪತಿ ಅಂತಕ್ಕಂಥ ಬಿರುದಿತ್ತಂತಕ್ಕಂಥದನ್ನ ನೋಡ್ತಾ ಇದ್ದೀವಿ. ಅದು ಎರಡನೇ ದೇವರಾಯನಿಗೆ ಇತ್ತು, ಹೌದಲ್ರಿ. ಹಾಗಾದ್ರೆ ಸಂಗಮ ಆದ ನಂತರ ಸಾಳುವನ್ನ ನೋಡ್ತಾ ಇದ್ದೀವಿ ರೀ. ಸಾಳುವ ಮನೆತನವನ್ನ ನರಸಿಂಹರಾವ ಅಂತಕ್ಕಂಥವನ್ನ ಆಳ್ತಾ ಇದ್ದ. ಹಾಗಾದ್ರೆ ಆ ನಂತರ ಇವರ ಬಗ್ಗೆ ಬಹಳಷ್ಟು ಮಾಹಿತಿಗಳಿಲ್ಲದ ಕಾರಣ ತುಳುವ ಅಂತೇಳಿ ನೋಡ್ತಾ ಇದ್ದೀವಿ. ನರಸ ನಾಯಕ ಈ ಒಂದು ಮನೆತನವನ್ನ ಸ್ಥಾಪನೆ ಮಾಡ್ತಾನ. ನರಸ ನಾಯಕನ ಮಗನೇ ಶ್ರೀಕೃಷ್ಣ ದೇವರಾಯ ಏನು ಮಾಡ್ತಾನಪ್ಪ ಅಂದ್ರೆ ಈ ಸಾಮ್ರಾಜ್ಯವನ್ನ ಮುನ್ನಡೆಸಿಕೊಂಡು ಹೋಗ್ತಾನ ಅಂತೇಳಿ ನೋಡ್ತಾ ಇದೀವಿ. ಹಾಗಾದ್ರೆ ಶ್ರೀಕೃಷ್ಣ ದೇವರಾಯನ ಬಗ್ಗೆ ನಾವು ನೋಡುವಾಗ ಈತನು ಸಹ ಮಹಾನ್ ಪರಾಕ್ರಮ ವ್ಯಕ್ತಿಯಾಗಿದ್ದ. ಈತನ ಬಗ್ಗೆ ನೋಡುವಾಗ ನಾವು ಬಾರ್ಬೋಸ್ ಹೇಳ್ತಾನ, ಅಸಾಮಾನ್ಯ ಪರಾಕ್ರಮಿ, ಚತುರ ಸೇನಾನಿ, ರಾಜ್ಯತಂತ್ರ ನಿಪುಣ ಅಂತೇಳಿ ಶ್ರೀಕೃಷ್ಣ ದೇವರಾಯನ ಬಗ್ಗೆ ಯಾರು ಹೇಳ್ತಾರಪ್ಪ ಅಂದ್ರೆ ಬಾರ್ಬೋಸ್ ಅಂತಕ್ಕಂಥ ಇತಿಹಾಸಕಾರ ಹೇಳ್ತಾನ. ಈತನಿಗೆ ಯಾವ್ಯಾವ ಬಿರುದ್ರಿ? ಯವನ ರಾಜ ಪ್ರತಿಷ್ಠಾಪನಾಚಾರ್ಯ ಅಂತಕ್ಕಂಥ ಬಿರುದಿದ್ರಿ. ಆನಂತರ ಆಂಧ್ರ ಭೋಜ ಅಂತಕ್ಕಂಥ ಬಿರುದಿತ್ರಿ. ಅದ್ರಲ್ಲಿ ಇನ್ನೂ ಹಲವಾರು ರೀತಿಯಾಗಿರ್ತಕ್ಕಂಥ ಬಿರುದನ್ನ ಹೊಂದಿದ. ಈತನ ಮಗ ಅಚ್ಯುತರಾಯ ಮರಣವನ್ನ ಹೊಂತಾನ. ಅಚ್ಯುತರಾಯ ಮರಣ ಹೊಂದಿದ ನಂತರ ಆತನ ಚಿಂತೆಯಲ್ಲಿ ಶ್ರೀಕೃಷ್ಣ ದೇವರಾಯ ಮರಣನ ಹೊಂತಾನ. ಆ ಒಂದು ಆಡಳಿತವನ್ನ ಸದಾಶಿವರಾಯ ಅಂತಕ್ಕಂಥವ್ನು ನಡ್ಸ್ಕೊಂಡು ಹೋಗ್ತಾನ್ರಿ. ಅದರ ಮುಖಂಡತ್ವವನ್ನ ಅರವೀಡು ಮನೆತನದ ಯಾರಪ್ಪ ಅಂದ್ರ ರಾಮರಾಯ ಅಂತಕ್ಕಂಥವ್ನು ಏನ್ ಮಾಡ್ತಾನಪ್ಪ ಅಂದ್ರೆ ನಡೆಸಿಕೊಂಡು ಹೋಗ್ತಾನ ಅಂತೇಳಿ ನೋಡ್ತಾ ಇದೀವಿ. ಹಾಗಾದ್ರೆ ಈ ರಾಮರಾಯನಿಗೆ 5 ಬಹುಮನಿ ಶಾಹಿ ಮನೆತನದವರು ಅಂತೇಳಿ ನೋಡ್ತಾ ಇದೀವ್ರಿ. ಹಾಗಾದ್ರೆ 5 ಬಹುಮನಿ ಶಾಹಿ ಮನೆತನಗಳಂದಾಗ ಒಂದನೇದ್ರಿ ಗೋಲ್ಖಂಡದ ಕುತುಬ್ ಶಾಹಿ. ಆನಂತರ ನೋಡ್ರಿ ಅಹಮದ್ ನಗರದ ನಿಜಾಮ್ ಶಾಹಿ.
ನಿಜಾಮ್ ಶಾಹಿ, ಅಹಮದ್ ನಗರದ ನಿಜಾಮ್ ಶಾಹಿ ಅಂತ ನೋಡ್ತಾ ಇದೀವ್ರಿ. ಆನಂತರ ರೀ ಗೋಲ್ಖಂಡದ ಕುತಬ್ ಶಾಹಿ, ಇದು ಗೋಲ್ಕೊಂಡ ಆಗಿದ್ರಿ. ಬಿಜಾಪುರದ ಆದಿಲ್ ಶಾಹಿ ರೀ, ಬಿಜಾಪುರದ ಆದಿಲ್ ಶಾಹಿ, ಆದಿಲ್ ಶಾಹಿ. ಆನಂತರ ಬಿದರ್ನ ಬರಿದ್ ಶಾಹಿ ರೀ, ಬರಿದ್ ಶಾಹಿ. ಆನಂತರ 5ನೇದು ಬಿರಾರಿನ ಇಮಾದ್ ಶಾಹಿ. ಈ 5 ಮನೆತನಗಳು ಕೂಡ್ಕೊಂಡ ಈ ರಾಮರಾಯನ ಜೊತೆಗೆ ಯುದ್ಧಕ್ಕೆ ಬರ್ತಾರ, ರಾಮರಾಯನ ಜೊತೆಗೆ. ಹಾಗಾದ್ರೆ ರಾಮರಾಯನ ಜೊತೆಗೆ ತಾಳಿಕೋಟಿ ಎಂಬಲ್ಲಿ, ತಾಳಿಕೋಟಿ ಎಂಬಲ್ಲಿ ರಕ್ಕಸ ತಂಗಡಿ, ರಕ್ಕಸ ಮತ್ತು ತಂಗಡಿ ಎಂಬ ಗ್ರಾಮಗಳಾದಲ್ಲಿ 1565 ಜೇನಿವರಿ 23ರಂದು ನಡೆದಿರ್ತಕ್ಕಂಥ ಕದನ ರೀ. ಈ ಕದನದಲ್ಲಿ ಏನಾಗ್ತೈತಪ್ಪ ಅಂದಾಗ ಏನಾಗ್ತೈತ್ರಿ, ರಾಮರಾಯ ಏನ್ ಮಾಡ್ತಾನಪ್ಪ ಅಂದ್ರ ಮರಣವನ್ನ ಹೊಂತಾನ ಅಂತೇಳಿ ನೋಡ್ತಾ ಇದೀವಿ ರೀ. ಈ ರಾಮರಾಯ ಮರಣವನ್ನ ಹೊಂದುವುದರ ಮೂಲಕ ವಿಜಯನಗರ ಸಾಮ್ರಾಜ್ಯ ಅಂತ್ಯವಾಯಿತು ಅಂತಕ್ಕಂಥದನ್ನು ಸಹ ನಾವು ನೋಡ್ತಾ ಇದ್ದೀವಿ. ಹಾಗಾದ್ರೆ ಇಲ್ಲಿ ನಾವು ನೋಡುವಾಗ ಏನಪ್ಪಾ ಅಂದ್ರೆ ರೀ, ತಾಳಿಕೋಟಿ ಕದನ 1565ರಲ್ಲಿ ನಡೆಯಿತ್ರಿ. ಇನ್ನ ನೆಕ್ಸ್ಟ್ ರೀ ಪ್ರಶ್ನೆ ನಂಬರ್ 3 ರೀ, ಮೊಘಲ ಸಾಮ್ರಾಜ್ಯದ ಸ್ಥಾಪಕರು ಯಾರು? ಆಪ್ಷನ್ ಎ ಅಕ್ಬರ್ ರೀ, ಆಪ್ಷನ್ ಬಿ ಬೀರ್ಬಲ್ಲ, ಆಪ್ಷನ್ ಸಿ ಬಾಬರ, ಆಪ್ಷನ್ ಡಿ ಯಾರು ಅಲ್ಲ. ಹಾಗಾದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಬಾಬರ್ ಏನಾಗ್ಯಾನಪ್ಪ ಅಂದ್ರೆ ಮೊಘಲ್ ಸಾಮ್ರಾಜ್ಯ ದೊರೆಯಾಗಿದ್ದಾನೆ. ಹಾಗಾದ್ರೆ ನಾವು ಬಾಬರ್ನ ಬಗ್ಗೆ ನೋಡುವಾಗ ನೋಡ್ರಿ, ಬಾಬರ್ನ ಬಗ್ಗೆ ನೋಡುವಾಗ ಬಾಬರ್ ಅಫಘಾನಿಸ್ತಾನದ ಫರ್ಗಾನ ದೇಶಕ್ಕೆ ಸೇರಿದವನಾಗಿದ್ದಾನೆ. ಹಾಗಾದ್ರೆ ಈತನ ತಂದೆ ಉಮರ್ ಶೇಖ್ ಅಂತೇಳಿ ನೋಡ್ತಾ ಇದ್ದೀವಿ. ಅಲ್ಲಿ ಮಾರಿಯಾಗಿ ಜೀವನನ ನಡೆಸುವಂತ ಸಂದರ್ಭದಲ್ಲಿ ಭಾರತಕ್ಕೆ ಬಂದ ಲೋಧಿಯನ್ನ ಸೋಲಿಸಿ, ಅಂದ್ರೆ ಲೋಧಿಯ ಮನೆತನದ ಇಬ್ರಾಹಿಂ ಲೋಧಿಯನ್ನ ಸೋಲಿಸ್ತಾನ. ಇಬ್ರಾಹಿಂ ಲೋಧಿಯನ್ನ ಸೋಲಿಸಿ ಏನು ಮಾಡ್ತಾನಪ್ಪ ಅಂದ್ರ ಮೊಘಲ್ ಸಾಮ್ರಾಜ್ಯವನ್ನ ಸ್ಥಾಪಿಸಿದ ಅಂತೇಳಿ ನೋಡ್ತಾ ಇದ್ದೀವಿ. 1526ರಲ್ಲಿ ಬಾಬರ ಮತ್ತು ಇಬ್ರಾಹಿಂ ಲೋಧಿಯ ನಡುವೆ ಯಾವ್ದು ನಡೀತೈತ್ರಿ, 1ನೇ ಪಾನಿಪತ್ ಕದನ ಅಂತಕ್ಕಂಥದ್ದು ನಡೀತದ. 1ನೇ ಪಾನಿಪತ್ ಕದನ ನಡೀತದ. ಇದರಲ್ಲಿ ಏನು ಮಾಡ್ತಾನ, ಬಾಬರ್ ಗೆಲುವನ್ನ ಸಾಧಿಸ್ತಾನ ಅಂತಕ್ಕಂಥದನ್ನ ನೋಡ್ತಾ ಇದೀವಿ. ಹಾಗಾದ್ರೆ ಗೊತ್ತಿರ್ಬೇಕ್ರಿ, ಮೊಘಲ ಸಾಮ್ರಾಜ್ಯದ ಸ್ಥಾಪಕ ಬಾಬರ, ಆನಂತರ ಹುಮಾಯೂನ, ಆನಂತರ ಅಕ್ಬರ, ಆನಂತರ ಜಹಾಂಗೀರ, ಆನಂತರ ಶಹಜಾನ, ಆನಂತರ ಔರಂಗಜೇಬ. ಬಾಹು ಅಜ್ಜ ಶಹು ಅಂದ್ರೆ ರೀ ಮೊಘಲರ ಸಾಮ್ರಾಟರ ಒಂದು ಚರಿತ್ರೆ ನಮ್ಮ ಕಣ್ಣು ಮುಂದೆ ಬರ್ತದೆ. ಹಾಗಾದ್ರೆ ಮೊಘಲ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದವನು ಯಾರಪ್ಪ ಅಂದ್ರೆ ರೀ ಬೀರ್ಬಲ್ ಇದ್ರಿ, ಬಾಬರ್ ಅವರು ಆಗಿದ್ದಾರ. ಅದ ನೆಕ್ಸ್ಟ್ ಪ್ರಶ್ನೆ ನಂಬರ್ ನೋಡ್ರಿ, ಪ್ರಶ್ನೆ ನಂಬರ್ 4 ರೀ, ಮೊದಲನೇ ತೈರಿನ ಕಾಳಗ ನಡೆದ ವರ್ಷ. ಆಪ್ಷನ್ ಎ 1994, ಆಪ್ಷನ್ ಬಿ 1992, ಆಪ್ಷನ್ ಸಿ 1191 ಆಗ್ಬೇಕ್ರಿ. ಇದು 1191, ಆಪ್ಷನ್ ಡಿ 1993. ಹಾಗಾದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ 1191ರಲ್ಲಿ. 1191ರಲ್ಲಿ ಏನಾಗ್ತೈತಪ್ಪ ಅಂದ್ರೆ ಮೊದಲನೇ ತೈರಿನ ಕಾಳಗ ಅಂತಕ್ಕಂಥದ್ದು ನಡೀತದ. ಮೊದಲನೆಯ ತೈರನ್ ಕಾಳಗ ಯಾರ ನಡುವೆ ನಡೀತದ ಅಂದಾಗ ಪೃಥ್ವಿರಾಜ್ ಚೌಹಾನ್ ಮತ್ತು ಯಾರಪ್ಪ ಅಂದ್ರೆ ಮಹಮ್ಮದ್ ಘೋರಿಯ ನಡುವೆ ಏನಾಗ್ತೈತಪ್ಪ ಅಂದ್ರ ಈ ಯುದ್ಧ ಅಂತಕ್ಕಂಥದ್ದು ನಡೀತದ. ಹಾಗಾದ್ರೆ ಈ ಯುದ್ಧದಲ್ಲಿ ಮಹಮ್ಮದ್ ಘೋರಿಯನ್ನ ಯಾರು ಸೋಲಿಸ್ತಾರಪ್ಪ ಅಂದ್ರೆ ಪೃಥ್ವಿರಾಜ್ ಚೌಹಾನ್ ಸೋಲಿಸಿ ಆತನನ್ನ ಕ್ಷಮಿಸಿ ಕಳಿಸಿ ಬಿಡ್ತಾನ. ಆನಂತರ 1192ರಲ್ಲಿ ಸಕಲ ಸಿದ್ಧತೆಯೊಂದಿಗೆ ಘೋರಿ ಮತ್ತ ಏನ್ ಮಾಡ್ತಾನಪ್ಪ ಅಂದ್ರೆ ದಾಳಿಯನ್ನ ಮಾಡಿ ಪೃಥ್ವಿರಾಜ್ ಚೌಹಾನನ್ನು ಸೋಲಿಸಿ
ಕೊಂದು ಬಿಡುತ್ತಾನ. ಹಾಗಾದರೆ ಪೃಥ್ವಿರಾಜ ಚೌಹಾಣನ ರಾಜಧಾನಿಯಾಗಿರ್ತಕ್ಕಂತಹ ದೆಹಲಿ ಯಾರ ವಶ ಆಕೈತ್ರಿ? ಗೋರಿಯ ವಶ ಆಗ್ತದ. ಈ ಒಂದು ಗೆಲುವಿಗೆ ಕಾರಣನಾಗಿರ್ತಕ್ಕಂತಹ ಗೋರಿಯ ಸೇನಾಧಿಪತಿಯಾಗಿರ್ತಕ್ಕಂಥ ಕುತುಬುದ್ದೀನ್ ಐಬಕನಿಗೆ ಈ ರಾಜ್ಯವನ್ನ ಕೊಟ್ಟು, ಕುತುಬುದ್ದೀನ್ ಐಬಕನಿಗೆ ಈ ರಾಜ್ಯವನ್ನ ಕೊಟ್ಟ ಹೋಗಿ ಬಿಡ್ತಾನ. ಅವಾಗಿನಿಂದ ಇವರು ದೆಹಲಿ ಸುಲ್ತಾನರು ಅಂತೇಳಿ ಹೆಸರನ್ನ ಪಡ್ಕೊಳ್ತಾರ. ಆದ್ರೆ ದೆಹಲಿಯ ಸುಲ್ತಾನರು ಅಂದಾಗ ಗುಲಾಮ್ ಸಂತತಿ, ಖಿಲ್ಜಿ ಸಂತತಿ, ತುಘಲಕ್ ಸಂತತಿ, ಸೈಯದ್ ಸಂತತಿ, ಆನಂತರ ಲೋಧಿ ಸಂತತಿ ಅಂತೇಳಿ ನೋಡ್ತಾ ಇದೀವ್ರಿ. ಈ ರೀತಿಯಾಗಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿದೆ. ಹಾಗಾದ್ರೆ ಮೊದಲನೆಯ ತಯಾರಿನ ಕಾಳಗ ನಡೆದಿರ್ತಕ್ಕಂಥದ್ದು 1191ರಲ್ಲಿ. ನೆಕ್ಸ್ಟ್ ಪ್ರಶ್ನೆ ನಂಬರ್ 5 ರೀ. ಪ್ರಶ್ನೆ ನಂಬರ್ 5 ಇದೆ ನೋಡ್ರಿ. ಕ್ರೈಸ್ತ ಧರ್ಮದ ಸ್ಥಾಪಕರು ಯಾರು ಅಂತಕ್ಕಂಥದ್ದಿದ್ದಾರೆ. ಕ್ರೈಸ್ತ ಧರ್ಮದ ಸ್ಥಾಪಕರು ಯಾರು? ಆಪ್ಷನ್ ಎ ಯೇಸು ಕ್ರಿಸ್ತರು, ಆಪ್ಷನ್ ಬಿ ಮಹಮ್ಮದ್ ಪೈಗಂಬರರು, ಆಪ್ಷನ್ ಸಿ ಬಸವಣ್ಣರು, ಆಪ್ಷನ್ ಡಿ ಗುರುನಾನಕರು ಅಂತ ನೋಡ್ತಾ ಇದ್ದೀವಿ. ಹಾಗಾದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ ಅಂತಕ್ಕಂಥದ್ರಿ. ಯೇಸು ಕ್ರಿಸ್ತರು ಕ್ರೈಸ್ತ ಧರ್ಮದ ಸ್ಥಾಪಕರಾಗಿದ್ದಾರೆ. ಕ್ರೈಸ್ತ ಧರ್ಮದ ಸ್ಥಾಪಕರು ಯಾರಪ್ಪ ಅಂದ್ರೆ ಯೇಸು ಕ್ರಿಸ್ತರಾಗಿದ್ದಾರೆ. ಹಾಗಾದ್ರೆ ನೋಡ್ರಿ, ಯೇಸು ಕ್ರಿಸ್ತರು ಬೆತ್ಲೆಹೆಮ್ ಎಂಬೂರಲ್ಲಿ ಜನಿಸಿದರು. ಆ ತಂದೆ ತಾಯಿ ಮೇರಿ, ತಂದೆ ಜೋಸಪ್ಪ ಅಂತೇಳಿ ನೋಡ್ತಾ ಇದೀವ್ರಿ. ಹಾಗಾದ್ರೆ ಈ ರೀತಿಯಾಗಿರ್ತಕ್ಕಂಥ ಮಾಹಿತಿ ಇದ್ದಾರೆ. ಯೇಸು ಕ್ರಿಸ್ತರು 12 ಜನ ಶಿಷ್ಯರನ್ನ ಒಳಗೊಂಡಿದ್ದರು. 12 ಜನ ಶಿಷ್ಯರನ್ನ ಒಳಗೊಂಡಿದ್ದರು. ಅವರನ್ನ ಏನಂತ ಕರಿತಾ ಇದ್ದಾರೆ? ಅಪೋಸಲ್ಸ್ ಅಂತೇಳಿ ಕರೀತಾರೆ. ಅಪೋಸಲ್ಸ್ ಅಂತೇಳಿ ಕರೀತಾರೆ. ಹೌದಲ್ರಿ? ಹಾಗಾದ್ರೆ ಯೇಸು ಕ್ರಿಸ್ತರು ಜನರ ಸೇವೆಗಾಗಿ ದೇವಪುತ್ರನಾಗಿ ಜನಿಸಿ ಬಂದ ಅಂತೇಳಿ ನೋಡ್ತಾ ಇದ್ದೀವಿ. ಅವರ ಜನ್ಮದಿನವನ್ನು ನಾವು ಕ್ರಿಸ್ಮಸ್ ಅಂತೇಳಿ ಕರಿತಾ ಇದ್ದೀವಿ. ಜನರ ಪಾಪವನ್ನ ತೊಳೆಯುವ ಸಲುವಾಗಿ ಯೇಸು ಕ್ರಿಸ್ತರು ಏನ್ ಮಾಡ್ತಾರ? ಸಿಲುಬೆಗೆ ಏರಿರ್ತಕ್ಕಂಥ ದಿನವನ್ನ ನಾವು ಗುಡ್ ಫ್ರೈಡೇ ದಿನ ಅಂತೇಳಿ ಕರಿತಾ ಇದ್ದೀವಿ. ಗುಡ್ ಫ್ರೈಡೇ ಅಂತೇಳಿ ಕರಿತಾ ಇದ್ದೀವಿ. ನೋಡ್ರಿ, ಶಿಲುಬೆಗೆ ಏರಿರ್ತಕ್ಕಂಥ ಮಹಾನ್ ವ್ಯಕ್ತಿ ಯೇಸು ಕ್ರಿಸ್ತರಾಗಿದ್ದಾರೆ. ಲೋಕದ ಪಾಪಗಳನ್ನ ನಿವಾರಣೆ ಮಾಡುವ ಸಲುವಾಗಿ ಶಿಲುಬೆಗೆ ಏರಿರ್ತಕ್ಕಂಥ ವ್ಯಕ್ತಿಗಳು ಯೇಸು ಕ್ರಿಸ್ತರಾಗಿದ್ದಾರೆ. ಮತ್ತೆ 3ನೇ ದಿನಕ್ಕೆ ಪುನರುತ್ಥಾನ ಹೊಂದಿರತಕ್ಕಂಥ ದಿನ, ಅದನ್ನ ಈಸ್ಟರ್ ಡೇ ಅಂತೇಳಿ ಕರೀತಾರೆ. ಈಸ್ಟರ್ ಡೇ ಅಂತೇಳಿ ಕರೀತಾರೆ. ಹಾಗಾದ್ರೆ ಕ್ರೈಸ್ತ ಧರ್ಮದ ಸ್ಥಾಪಕರು ಯೇಸು ಕ್ರಿಸ್ತರು ಹೇಳ್ತಾರ, ಏನ್ರಿ, ನಾವೆಲ್ಲರೂ ಸಹೋದರರು, ನಾವೆಲ್ಲರೂ ದೇವರ ಮಕ್ಕಳು, ನಾವೆಲ್ಲರೂ ಏನ್ ಮಾಡಬೇಕು? ಅದರ ಸಹೋದರದ ಭಾವನೆಯಿಂದ ಬದುಕಬೇಕು. ಮಾನವನ ಸೇವೆಯೇ ದೇವರ ಸೇವೆ ಅಂತ ಹೇಳ್ತಾರ. ಅದೇ ರೀತಿಯಾಗಿ ನಿನ್ನ ಶತ್ರುವನ್ನ ನಿನ್ನಂತೆ ಪ್ರೀತಿಸು ಅಂತಕ್ಕಂಥ ಒಂದು ಒಳ್ಳೆಯ ಗುಣವನ್ನ ನಾವು ನೋಡ್ತಾ ಇದ್ದೇವೆ. ಅಂತಹ ವ್ಯಕ್ತಿಗಳು ಯೇಸು ಕ್ರಿಸ್ತರಾಗಿದ್ದರು ಅಂತೇಳಿ ನೋಡ್ತಾ ಇದ್ದೇವೆ. ಹಾಗಾದ್ರೆ ಆ ಕ್ರಿಸ್ತ ಧರ್ಮದ ಸ್ಥಾಪಕರು ಯಾರಂದಾಗ ಯೇಸು ಕ್ರಿಸ್ತರಾಗಿದ್ದಾರೆ. ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳೇ, ನಾವು SHGD ಕಾನ್ಸ್ಟೇಬಲ್ ಮತ್ತು MTS ಮತ್ತು ಹವಾಲ್ದಾರಿಗೆ ಸಂಬಂಧಪಟ್ಟಿರ್ತಕ್ಕಂತಹ GK ಪ್ರಶ್ನೋತ್ತರಗಳನ್ನ ನಿಮಗಾಗಿ ನಾವು ತಯಾರು ಮಾಡ್ತಾ ಇದ್ದೇವೆ. ಹಾಗಾದ್ರೆ ಮೊದಲ ಬಾರಿಗೆ ನಮ್ಮ ಈ ವಿಡಿಯೋನ ಯಾರು ವೀಕ್ಷಿಸ್ತಾ ಇದ್ದಾರೆ, ದಯವಿಟ್ಟು ನಮ್ಮ ವಿಡಿಯೋವನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಅದೇ ರೀತಿಯಾಗಿ ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಿ ಅಂತ ಹೇಳ್ತಾ, ಹಾಗಾದ್ರೆ ನೆಕ್ಸ್ಟ್ ಬನ್ನಿ ಪ್ರಶ್ನೆ ನಂಬರ್ 6. ಪ್ರಶ್ನೆ ನಂಬರ್ 6 ಇದೆ ನೋಡ್ರಿ. ಏಷ್ಯಾದ ಬೆಳಕು ಎಂದು ಯಾರನ್ನ ಕರೆಯುತ್ತಾರೆ? ಆಪ್ಷನ್ ಎ ಮಹಾವೀರ, ಆಪ್ಷನ್ ಬಿ ರಾಮಾನುಜಾಚಾರ್ಯರು, ಆಪ್ಷನ್ ಸಿ ಗೌತಮ ಬುದ್ಧ, ಆಪ್ಷನ್ ಡಿ ವೃಷಭನಾಥ. ಹಾಗಾದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಗೌತಮ ಬುದ್ಧ ಅಂತೇಳಿ ನೋಡ್ತಾ ಇದ್ದೀವಿ. ಗೌತಮ ಬುದ್ಧರವರನ್ನ ನಾವು ಏನಂತ ಕರಿತಾ ಇದೀವಪ್ಪ ಅಂದ್ರೆ ಏಷ್ಯಾದ ಬೆಳಕು ಅಂತೇಳಿ ಕರಿತಾ ಇದ್ದೀವಿ. ಹಾಗಾದ್ರೆ ಬೌದ್ಧ ಧರ್ಮದ ಸ್ಥಾಪಕರು ಇವರಾಗಿದ್ದಾರೆ. ಇವರ ತಂದೆ ಶುದ್ಧೋಧನ, ತಾಯಿ ತ್ರಿಶಲಾದೇವಿ. ತಾಯಿ ಯಾರಪ್ಪ ಅಂದ್ರೆ ತ್ರಿಶಲಾದೇವಿ. ಹೌದಲ್ರಿ? ಹೆಂಡತಿ ಯಾರಂದಾಗ ಯಶೋಧರ ಹೆಂಡತಿ. ಹಾಗಾದ್ರೆ ಮಗ ಅಂದಾಗ ರಾಹುಲ. ಮಗ ಯಾರೇ? ರಾಹುಲ ಅಂತೇಳಿ ನೋಡ್ತಾ ಇದ್ದೇವೆ. ಇವರು ಏನ್ ಮಾಡ್ತಾರಪ್ಪ ಅಂದ್ರ ಬೋಧಿ ವೃಕ್ಷದ ಕೆಳಗೆ ಜ್ಞಾನೋದಯವನ್ನ ಪಡೆದು ಬುದ್ಧರಾದರು. ಅಂದ್ರೆ ತಥಾಗತ ಸತ್ಯವನ್ನ ಅರಿತವರು.
ಹೌದಲ್ರಿ. ಅಹಿಂಸೆ ಪರಮೋ ಧರ್ಮ ಅಂತಕ್ಕಂಥ ತತ್ವವನ್ನು ಒಳಗೊಂಡಿರ್ತಕ್ಕಂಥದ್ದು ಬುದ್ಧರವರ ಒಂದು ತತ್ವವಾಗಿದೆ. ಹಾಗಾದರೆ ಯಾವುದೇ ಪ್ರಾಣಿಗೆ ಹಿಂಸೆಯನ್ನು ಮಾಡಬಾರದು, ಸತ್ಯವನ್ನು ಹೇಳಬೇಕು. ಹೌದಲ್ರಿ. ಈ ರೀತಿಯಾಗಿರ್ತಕ್ಕಂಥ ತತ್ವಗಳನ್ನು ನಮ್ಮ ಯಾರೇ ಬುದ್ಧರವ್ರು ನೋಡ್ತಾ ಇದೆ, ಬುದ್ಧರವ್ರದ್ರಿ. ಹೌದಲ್ರಿ. ಹಾಗಾದರೆ ಇವರು ಮೊದಲ ಬಾರಿಗೆ ಸಾರನಾಥದ ಜಿಂಕೆ ವನದಲ್ಲಿ ತಮ್ಮ ಒಂದು ಪ್ರವಚನವನ್ನು ಸಾರ್ತಾರ. ಅದನ್ನ ಧರ್ಮಚಕ್ರ ಪ್ರವರ್ತನ ಅಂತೇಳಿ ಕರೀತಾರೆ. ಧರ್ಮಚಕ್ರ ಪ್ರವರ್ತನ ಅಂತೇಳಿ ಕರೀತಾರ. ಹೌದಲ್ರಿ. ಈ ರೀತಿಯಾಗಿ ನಾವು ನೋಡ್ತಾ ಇದೀವಿ. ಉದಾಹರಣೆ, ಬೌದ್ಧ ಧರ್ಮದ ಸ್ಥಾಪಕರಾಗಿರ್ತಕ್ಕಂಥ ಗೌತಮ ಬುದ್ಧರವರು ಏನು ಮಾಡಿದ್ರಪ್ಪ ಅಂದ್ರೆ ರೀ, ಅವರು ಈ ನಮ್ಮ ಒಂದು ಭಾರತಕ್ಕೆ ಶಾಂತಿಯನ್ನ ತಂದ್ರು, ಅಹಿಂಸೆ ಅಂತಕ್ಕಂಥ ಅಂಶವನ್ನ ಬಿತ್ತಿದ್ದರು ಅಂತೇಳಿ ನೋಡ್ತಾ ಇದ್ದೀವಿ. ಹಾಗಾದ್ರೆ ನಮ್ಮ ಭಾರತಕ್ಕಷ್ಟ ಅಲ್ಲ, ನಮ್ಮ ಏಷ್ಯಾದಕ್ಕೆ ಬೆಳಕಾದರು ಅಂತ ತಿಳ್ಕೊಂಡ ಅವ್ರನ್ನ ಏಷ್ಯಾದ ಬೆಳಕು ಅಂತೇಳಿ ಕರೀತಾರ. ಯಾರು ಕರೀತಾರಪ್ಪ ಅಂದ್ರೆ ಎಡ್ವಿನ್ ಅರ್ನಾಲ್ಡ್ ರವರು ಗೌತಮ ಬುದ್ಧರವ್ರನ್ನ ಏಷ್ಯಾದ ಬೆಳಕು ಅಂತೇಳಿ ಕರೀತಾರ ಅಂತಕ್ಕಂಥದ್ದು ನಮಗೆ ಗೊತ್ತಿರ್ಬೇಕ್ರಿ. ಹಾಗಾದ್ರೆ ನೋಡ್ರಿ, ನೆಕ್ಸ್ಟ್ ಪ್ರಶ್ನೆ ನಂಬರ್ 7 ರೀ. ಪ್ರಶ್ನೆ ನಂಬರ್ 7 ಈಗ ಹೇಳ್ತದೆ ನೋಡ್ರಿ, ಇತಿಹಾಸದ ಪಿತಾಮಹ ಅಂತೇಳಿ ಯಾರನ್ನ ಕರೀತಾರೆ? ಆಪ್ಷನ್ ಎ ಕಲಹಣ, ಆಪ್ಷನ್ ಬಿ ಬಿಲ್ಹಣ, ಆಪ್ಷನ್ ಡಿ ಸಿ ಹೆರೋಡೋಟಸ್, ಆಪ್ಷನ್ ಡಿ ವಿಶಾಖದತ್ತ. ನೋಡ್ರಿ, ಇದು ಕಲಹಣ, ಬಿಲ್ಹಣ, ಹೌದಲ್ಲ, ಹೆರೋಡೋಟಸ್ ಮತ್ತೆ ವಿಶಾಖದತ್ತ. ಹಾಗಾದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಇತಿಹಾಸದ ಪಿತಾಮಹ ಅಂತೇಳಿ ಹೆರೋಡೋಟಸ್ ರವರನ್ನ ಕರೀತಾರೆ. ಹೆರೋಡೋಟಸ್ ರವರು ಇತಿಹಾಸದ ಪಿತಾಮಹರಾಗಿದ್ದಾರೆ. ಗ್ರೀಕ್ ದೇಶದ ಹೆರೋಡೋಟಸ್ ಏನ್ ಮಾಡ್ತಾರಪ್ಪ ಅಂದ್ರ ಪರ್ಷಿಯನ್ ವಾರ್ ಅಂತಕ್ಕಂತಹ, ಪರ್ಷಿಯನ್ ವಾರ್ ಅಂದ್ರೆ ರೀ ಪರ್ಷಿಯನ್ ಕದನಗಳ ಇತಿಹಾಸ ಅಂತೇಳಿ ಕರಿತಾ ಇದೀವಿ ನಾವು. ಪರ್ಷಿಯನ್ ವಾರ್ ಅಂದ್ರೆ ಪರ್ಷಿಯನ್ ಕದನಗಳ ಇತಿಹಾಸ ಕೃತಿಯನ್ನ ಬರೀತಾರ. ಇವರ ಪ್ರಕಾರ ಇತಿಹಾಸ ಎಂದರೆ ಮುಂದಿನ ಪೀಳಿಗೆಯು ನೆನಪಿಡಬೇಕಾದ ಮಹಾನ್ ವೀರರ ಮಹತ್ವಪೂರ್ಣವಾದ ಘಟನೆಗಳ ದಾಖಲೆಯೇ ಇತಿಹಾಸ ಅಂತಕ್ಕಂಥದನ್ನ ನಾವು ನೋಡ್ತಾ ಇದ್ದೀವಿ. ಹಾಗಾದ್ರೆ ಹೆರೋಡೋಟಸ್ ರವರು ಇತಿಹಾಸಕ್ಕೆ ಬಹಳಷ್ಟು ಮಹತ್ವವನ್ನ ಕೊಟ್ಟರು. ಇತಿ ಪ್ಲಸ್ ಹಾಸ, ಇತಿ ಅಂದ್ರೆ ಹೀಗೆ, ಹಾಸ ಅಂದ್ರೆ ಇತ್ತು. ನೋಡ್ರಿ, ಹೀಗೆ ಇತ್ತು ಅಂದ್ರೆ ನಡೆದಿರ್ತಕ್ಕಂಥ ಘಟನೆಗಳನ್ನ ನಾವು ಕ್ರಮಬದ್ಧವಾಗಿ ಹೇಳ್ತಕ್ಕಂಥದ್ದನ್ನ ನಾವು ಇತಿಹಾಸ ಅಂತೇಳಿ ಕರಿತಾ ಇದೀವಿ. ಹಾಗಾದ್ರೆ ಇತಿಹಾಸದ ಪಿತಾಮಹ ಅಂತೇಳಿ ನಾವು ಹೆರೋಡೋಟಸ್ ರವರನ್ನ ಕರಿತಾ ಇದೀವಿ. ಯಾಕಂದ್ರೆ ಭಾರತದ ಇತಿಹಾಸದ ಪಿತಾಮಹ ಅಂತ ಕರೆದಾಗ ಕಲಹನನ್ನ ನಾವು ಭಾರತದ ಇತಿಹಾಸದ ಪಿತಾಮಹ ಅಂತ ಕರಿತಾ ಇದ್ರಿ. ಭಾರತದ ಇತಿಹಾಸದ ಪಿತಾಮಹ ಅಂತೇಳಿ ನಾವು ಯಾರನ್ನ ಕರಿತಾ ಇದೀವಿ ಅಂದ್ರೆ ಕಲಹನನ್ನ ಕರಿತಾ ಇದೀವಿ. ಬಿಲ್ಹಣ ಅಂದಾಗ ಕಲಹನನ ರಾಜ್ಯ ತರಂಗಿಣಿ ಕೃತಿರಿ, ಬಿಲ್ಹಣನ ವಿಕ್ರಮಾಂಕ ದೇವ ಸೇರ್ತಿರಿ, ವಿಶಾಖದತ್ತನ ಮುದ್ರಾ ರಾಕ್ಷಸ ಅಂತಕ್ಕಂಥ ಕೃತಿಗಳನ್ನ ನೋಡ್ತಾ ಇದೀವಿ. ಹಾಗಾದ್ರೆ ಈ ಪ್ರಶ್ನೆಗೆ ಇತಿಹಾಸದ ಪಿತಾಮಹ ಅಂತೇಳಿ ಯಾರನ್ನ ಕರೀತಾರೆ ಅಂದಾಗ ಹೆರೋಡೋಟಸ್ ರವರನ್ನ ಕರೀತಾನೆ ಅಂತಕ್ಕಂಥದ್ದು ನಮ್ಗೆ ಗೊತ್ತಿರ್ಬೇಕ್ರಿ. ಹಾಗಾದ್ರೆ ನೆಕ್ಸ್ಟ್ ಬನ್ನಿ, ಪ್ರಶ್ನೆ ನಂಬರ್ 8 ನೋಡ್ರಿ. ಪ್ರಶ್ನೆ ನಂಬರ್ 8 ಹೀಗಿದೆ, ಸಾರ್ವಜನಿಕ ಆಡಳಿತದ ಪಿತಾಮಹ ಎಂದು ಯಾರನ್ನ ಕರೆಯುತ್ತಾರೆ? ಆಪ್ಷನ್ ಎ ವುಡ್ರೋ ವಿಲ್ಸನ್, ಆಪ್ಷನ್ ಬಿ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್, ಆಪ್ಷನ್ ಸಿ ಅಗಸ್ಟ್ ಕಾಮ್ಟೆ, ಆಪ್ಷನ್ ಡಿ ಕಾರ್ಲ್ ಮಾರ್ಕ್ಸ್ ಅಂತೇಳಿ ನೋಡ್ತಾ ಇದ್ದೀವಿ. ಹಾಗಾದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನೋಡ್ರಿ, ಸಾರ್ವಜನಿಕ ಆಡಳಿತದ ಪಿತಾಮಹ ಅಂತೇಳಿ ಯಾರನ್ನ ಕರೀತಾರಪ್ಪ ಅಂದ್ರೆ ವುಡ್ರೋ ವಿಲ್ಸನ್ ಅವರನ್ನ ಕರೀತಾರೆ. ಸಾರ್ವಜನಿಕ, ನೋಡ್ರಿ ಸಾರ್ವಜನಿಕ ಅಂತಕ್ಕಂತಹ ಪದವನ್ನ ನೋಡಿದಾಗ ಈ ಸಾರ್ವಜನಿಕ ಆಡಳಿತ ಉತ್ತಮವಾಗಿ ನಡಿಬೇಕಾದ್ರ ಪ್ಲಾನಿಂಗ್ ಕರೆಕ್ಟ್ ಇರ್ಬೇಕ್ರಿ, ಆರ್ಗನೈಸೇಷನ್ ಕರೆಕ್ಟ್ ಇರ್ಬೇಕ್ರಿ, ಹೌದಲ್ರಿ, ಅಂತರ ಸ್ಟಾಪಿಂಗ್ ಕರೆಕ್ಟ್ ಇರ್ಬೇಕ್ರಿ, ಡೈರೆಕ್ಷನ್ ಕರೆಕ್ಟ್ ಇರ್ಬೇಕ್ರಿ, ಆ ನಂತರ ಕೋಆರ್ಡಿನೇಷನ್ ಕರೆಕ್ಟ್ ಇರ್ಬೇಕ್ರಿ, ಆ ನಂತರ ನೋಡ್ರಿ ಬಜೆಟ್ ಕರೆಕ್ಟ್ ಇರ್ಬೇಕ್ರಿ, ಹೌದಲ್ರಿ, ಆ ನಂತರ ಏನ್ರಿ ಬಜೆಟ್ ಕಡಿಮೆ ಇರ್ಬೇಕು, ಕರೆಕ್ಟ್ ಇರ್ಬೇಕ್ರಿ. ಈ ರೀತಿಯಾಗಿ ಸಾರ್ವಜನಿಕ ಪ್ಲಾನಿಂಗ್, ಆರ್ಗನೈಸೇಷನ್, ಸ್ಟಾಪಿಂಗ್, ಡೈರೆಕ್ಷನ್, ಕೋಆರ್ಡಿನೇಷನ್, ರಿಪೋರ್ಟಿಂಗ್, ಬಜೆಟಿಂಗ್ ಅಂತ ನೋಡ್ತಾ ಇದೀವಿ. ಹಾಗಾದ್ರೆ ಇದರ ಬಗ್ಗೆ ಬಹಳಷ್ಟು ಕುಲಂಕುಷವಾಗಿ ಮಾಹಿತಿಯನ್ನ ನೀಡಿರ್ತಕ್ಕಂಥವ್ರು ನೋಡ್ರಿ ವುಡ್ರೋ ವಿಲ್ಸನ್ ಅಂತ ನೋಡ್ತಾ ಇದೀವಿ. ಹಾಗಾಗಿ ಅವರನ್ನ ನಾವು ಸಾರ್ವಜನಿಕ ಆಡಳಿತದ ಪಿತಾಮಹ, ಪ್ಲಾನಿಂಗ್, ಆರ್ಗನೈಸೇಷನ್, ಸ್ಟಾಪಿಂಗ್, ಡೈರೆಕ್ಷನ್, ಕೋಆರ್ಡಿನೇಷನ್, ರಿಪೋರ್ಟಿಂಗ್, ಬಜೆಟಿಂಗ್ ಇವೆಲ್ಲ ಯಾವಾಗ ನಮಗೆ ಸರಿಯಾಗಿರ್ತಾವೋ ಆಡಳಿತ ಉತ್ತಮ ರೀತಿಯಾಗಿ ಸಾಗುತ್ತದೆ ಅಂತ ತಿಳ್ಕೊಂಡು ವುಡ್ರೋ ವಿಲ್ಸನ್ ರವರು ಹೇಳ್ತಾರ. ಹಾಗಾದ್ರೆ ಸಾರ್ವಜನಿಕ ಆಡಳಿತ ಎಂಬ ಪದವನ್ನ ಮೊಟ್ಟ ಮೊದಲ ಬಾರಿಗೆ ನೋಡ್ರಿ ಅಲೆಕ್ಸಾಂಡರ್
ಹ್ಯಾಮಿಲ್ಟನ್ ಅಂತಕ್ಕಂಥವ್ರು ಏನ್ ಮಾಡ್ತಾರಪ್ಪ ಅಂದ್ರ ಬಳಸಿದರು ಅಂತೇಳಿ ನೋಡ್ತಾ ಇದೀವಿ. ಅಗಸ್ಟ್ ಕಾಮ್ಟೆ ಅಂದಾಗ ಸಮಾಜಶಾಸ್ತ್ರದ ಪಿತಾಮಹ ಅಂತೇಳಿ ಅಗಸ್ಟ್ ಕಾಮ್ಟೆ ಅವರನ್ನ ಕರಿತಾ ಇದ್ದೇವೆ. ಕಾರ್ಲ್ ಮಾರ್ಕ್ಸ್ ಅಂದಾಗ ಈತನೂ ಸಹ ಒಬ್ಬ ಇತಿಹಾಸಕಾರನಾಗಿದ್ದ, ತತ್ವಶಾಸ್ತ್ರಜ್ಞನೇ ಆಗಿದ್ದ ಅಂತಕ್ಕಂಥದನ್ನ ನೋಡ್ತಾ ಇದ್ದೇವೆ. ಕಾರ್ಲ್ ಮಾರ್ಕ್ಸ್ ರವರ ಕೃತಿ ದಾಸ್ ಕ್ಯಾಪಿಟಲ್ ನೋಡ್ತಾ ಇದೀವಿ. ದಾಸ್ ಕ್ಯಾಪಿಟಲ್ ಇದು ಕಾರ್ಲ್ ಮಾರ್ಕ್ಸ್ ರವರ ಪ್ರಮುಖವಾಗಿರ್ತಕ್ಕಂಥ ಕೃತಿಯಾಗಿದೆ ಅಂತ ಹೇಳಿ ನೋಡ್ತಾ ಇದೀವಿ. ಆದ್ರೆ ನೆಕ್ಸ್ಟ್ ನೋಡ್ರಿ, ಪ್ರಶ್ನೆ ನಂಬರ್ 9. ಪ್ರಶ್ನೆ ನಂಬರ್ 9 ಹೀಗಿದೆ ನೋಡ್ರಿ. ವಂದೇ ಮಾತರಂ ಗೀತೆಯನ್ನ ಬರೆದವರಾರು? ಆಪ್ಷನ್ ಎ ಬಂಕಿಂ ಚಂದ್ರ ಚಟರ್ಜಿ, ಆಪ್ಷನ್ ಬಿ ರವೀಂದ್ರನಾಥ್ ಠಾಗೋರ್, ಆಪ್ಷನ್ ಸಿ ಸುಭಾಷ್ ಚಂದ್ರ ಬೋಸ್, ಆಪ್ಷನ್ ಡಿ ಬಾಲ್ ಗಂಗಾಧರ ತಿಲಕ್. ಹಾಗಾದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ವಂದೇ ಮಾತರಂ ಗೀತೆಯನ್ನು ಬರೆದವರು ಯಾರಪ್ಪ ಅಂದ್ರೆ ಬಂಕಿಂ ಚಂದ್ರ ಚಟರ್ಜಿ ಅಂತ ನೋಡ್ತಾ ಇದೀವಿ. ಹಾಗಾದ್ರೆ ರವೀಂದ್ರನಾಥ್ ಠಾಗೋರ್ ಅವರು ರಾಷ್ಟ್ರಗೀತೆಯನ್ನ ಬರೀತಾರೆ. ಹೌದಲ್ರಿ. ಆ ನಂತರ ಸುಭಾಷ್ ಚಂದ್ರ ಬೋಸ್ ನೋಡ್ರಿ, ನೀವು ನಮಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವತಂತ್ರವನ್ನ ಕೊಡ್ತೇನೆ ಅಂತ ಹೇಳ್ತಾರೆ. ಫಾರ್ವರ್ಡ್ ಬ್ಲಾಕ್ ಅಂತಕ್ಕಂಥ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ. ನೋಡ್ರಿ. ಬಾಲ ಗಂಗಾಧರ ತಿಲಕ್ ಅಂತ ನೋಡುವಾಗ ಹೋಮ್ ರೂಲ್ ಚಳವಳಿಯನ್ನು ನಡೆಸಿದರು. ಯಾರ ನೇತೃತ್ವದಲ್ಲಿ? ಅನಿ ಬೆಸೆಂಟರನ್ನ ಕರ್ಕೊಂಡು ಅವರ ನೇತೃತ್ವದಲ್ಲಿ ಹೋಮ್ ರೂಲ್ ಚಳವಳಿಯನ್ನು ರಚನೆ ಮಾಡ್ತಾರ. ಕೇಸರಿ ಎಂಬ ಪತ್ರಿಕೆಯನ್ನ ಬರೀತಾರ, ಮರಾಠ ಎಂಬ ಪತ್ರಿಕೆಯನ್ನ ಬರೀತಾರ. ನೋಡ್ರಿ, ಈ ರೀತಿಯಾಗಿ ಏನ್ ನೋಡ್ತಾ ಇದೀವಿ ನಾವು, ಬಾಲ ಗಂಗಾಧರ ಅವ್ರು ಹೇಳ್ತಾರೆ ನೋಡ್ರಿ, ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ನಾನು ಅದನ್ನ ಪಡೆದೇ ತೀರುತ್ತೇನೆ ಅಂತೇಳಿ ಏನ್ ಮಾಡ್ತಾರಪ್ಪ ಅಂದ್ರೆ ಬಾಲ ಗಂಗಾಧರ ತಿಲಕ್ ಅವರು ಹೇಳ್ತಾರೆ. ಹಾಗಾದ್ರೆ ಒಂದೇ ಮಾತರಂ ಗೀತೆಯನ್ನು ಬರೆದವ್ರು ಯಾರಪ್ಪ ಅಂದ್ರೆ ಬಂಕಿಂ ಚಂದ್ರ ಚಟರ್ಜಿ ಅವರಾಗಿದ್ದಾರೆ. ಹಾಗಾದ್ರೆ ನೆಕ್ಸ್ಟ್ ನೋಡ್ರಿ, ಪ್ರಶ್ನೆ ನಂಬರ್ 10. ಭಾರತದ ರಾಷ್ಟ್ರೀಯತೆಯ ನಿಜವಾದ ಪಿತಾಮಹ ಅಂತೇಳಿ ಯಾರನ್ನ ಕರೆಯುತ್ತಾರೆ? ಆಪ್ಷನ್ ಎ ರೀ ರಾಜಾರಾಮ್ ಮೋಹನ್ ರಾಯ್, ಆಪ್ಷನ್ ಬಿ ಸ್ವಾಮಿ ವಿವೇಕಾನಂದರು, ಆಪ್ಷನ್ ಸಿ ದಯಾನಂದ ಸರಸ್ವತಿ, ಆಪ್ಷನ್ ಡಿ ಯಾರೂ ಅಲ್ಲ. ಹಾಗಾದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ ಸ್ವಾಮಿ ವಿವೇಕಾನಂದರವರನ್ನ ಭಾರತದ ರಾಷ್ಟ್ರೀಯತೆಯ ನಿಜವಾದ ಪಿತಾಮಹ ಅಂತ ಕರೀತಾರೆ. ಹೌದಲ್ರಿ. ನೋಡ್ರಿ, ಅದರಾಗ ನೋಡುವಾಗ 1863ರಲ್ಲಿ ನೋಡ್ರಿ ಸ್ವಾಮಿ ವಿವೇಕಾನಂದರು ಜನಿಸ್ತಾರ. ತಂದೆ ವಿಶಾಖ ದತ್ತರೇ. ತಾಯಿ ಅಂದಾಗ ಭುವನೇಶ್ವರಿ ದೇವಿ ಅವರು. ಸ್ವಾಮಿ ವಿವೇಕಾನಂದರ ಮೊದಲ ಹೆಸರು ನರೇಂದ್ರನಾಥ ದತ್ತ ಅಂತೇಳಿ ನೋಡ್ತಾ ಇದೀವಿ. ನರೇಂದ್ರನಾಥ ದತ್ತ. ಹಾಗಾದ್ರೆ ನರೇಂದ್ರನಾಥ ದತ್ತ ಇದ್ದಿದ್ದು ಸ್ವಾಮಿ ವಿವೇಕಾನಂದ ಹೆಂಗಾಯ್ತು? 1892ರಲ್ಲಿ ಖೇತ್ರಿಯ ರಾಜರಾಗಿರ್ತಕ್ಕಂತಹ ರಾಜನಾಥ್ ಸಿಂಗ್ ರವರು ನಮ್ಮ ಸ್ವಾಮಿ ವಿವೇಕಾನಂದ ಅಂತೇಳಿ ನಮ್ಮ ನರೇಂದ್ರನಾಥ್ ದತ್ತರವ್ರಿಗೆ ಕೊಡ್ತಾರೆ. ಹಾಗಾದ್ರೆ ಸ್ವಾಮಿ ವಿವೇಕಾನಂದರನ್ನ ನಾವು ಏನಂತ ಕರಿತಾ ಇದೀವಿ? ರಾಷ್ಟ್ರೀಯತೆ ನಿಜವಾದ ಪಿತಾಮಹ ಅಂತ ಕರಿತಾ ಇದ್ವಿ. ಯಾರು ಕರೆದ್ರಿ? ಬಾಲ್ ಗಂಗಾಧರ ತಿಲಕ್ರವ್ರು ಏನ್ ಮಾಡ್ತಾರಪ್ಪ ಅಂದ್ರ ನಮ್ಮ ಸ್ವಾಮಿ ವಿವೇಕಾನಂದರವರನ್ನ ಭಾರತದ ರಾಷ್ಟ್ರೀಯತೆಯ ನಿಜವಾದ ಪಿತಾಮಹ ಅಂತ ಕರೀತಾರೆ. ಹಾಗಾಗಿ ನೋಡ್ರಿ, ಪ್ರತಿ ಜನವರಿ 12 ನಾವು ರಾಷ್ಟ್ರೀಯ ಯುವಕರ ದಿನ ನೋಡ್ರಿ, ಅವರ ಜನ್ಮ ದಿನವನ್ನ ರಾಷ್ಟ್ರೀಯ ಯುವಕರ ದಿನ ಅಂತ ಕರಿತಾ ಇದೀವಿ. ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತಕ್ಕಂಥ ಕರೆಯನ್ನು ಯುವಕರಿಗೆ ನೀಡಿರ್ತಕ್ಕಂಥ ಒಬ್ಬ ಒಳ್ಳೆ ಮಹಾನ್ ವ್ಯಕ್ತಿಗಳಂದ್ರೆ ಅವರೇ ಸ್ವಾಮಿ ವಿವೇಕಾನಂದ ನೋಡ್ತಾ ಇದ್ವಿ. 1893ರಲ್ಲಿ ಅಮೆರಿಕಾದ ಚಿಕಾಗೋ ಸಮ್ಮೇಳನದಲ್ಲಿ ಭಾಗವಹಿಸಿ ಭಾರತದ ಕುರಿತು ವೇದಾಂತದ ಕುರಿತು ಭಾಷಣವನ್ನ ಮಾಡ್ತಾರೆ. ವೇದಾಂತ ವಿಷಯವನ್ನ ಕುರಿತು ಭಾಷಣವನ್ನ ಮಾಡಿರ್ತಕ್ಕಂಥ ವ್ಯಕ್ತಿಗಳು ನಮ್ಮ ಸ್ವಾಮಿ ವಿವೇಕಾನಂದರವರಾಗಿದ್ದಾರೆ. ಹಾಗಾಗಿ ಅವರನ್ನ ಭಾರತದ ರಾಷ್ಟ್ರೀಯತೆಯ ನಿಜವಾದ ಪಿತಾಮಹ ಅಂತೇಳಿ ಕರೀತಾರೆ. ಇನ್ನು ರಾಜಾರಾಮ್ ಮೋಹನ್ ರಾಯ್ ಅವರನ್ನ ಭಾರತದ ಪುನರುಜ್ಜೀವನದ ಪಿತಾಮಹ ಅಂತ ಕರೀತಾರೆ. ಯಾರು ಕರೀತಾರೆ ಕಮೆಂಟ್ ಮಾಡಿ ನೋಡೋಣ. ದಯಾನಂದ ಸರಸ್ವತಿ ಅವರು ಏನ್ ಮಾಡ್ತಾರ? ಆರ್ಯ ಸಮಾಜವನ್ನ ಸ್ಥಾಪನೆ ಮಾಡಿದ್ರು 1875ರಲ್ಲಿ. ಹೌದ್ರಿ. ಹಾಗಾದ್ರೆ ಏನ್ ಹೇಳ್ತಾರ್ರಿ? ವೇದಗಳಿಗೆ ಹಿಂದಿರುಗಿರಿ ಅಂತ ಹೇಳ್ತಾರ. ಅವರ ಕೃತಿ ಯಾವ್ದ್ರಿ? ಸತ್ಯಾರ್ಥ ಪ್ರಕಾಶ ಅಂತ ನೋಡ್ತಾ ಇದ್ದೇವೆ. ಹಾಗಾದ್ರೆ ನೋಡ್ರಿ, ರಾಜಾರಾಮ್ ಮೋಹನ್ ರಾಯ್ ರವರು
ಅವರನ್ನ ಭಾರತದ ಪುನರುಜ್ಜೀವನದ ಪಿತಾಮಹ ಅಂತ ಯಾರು ಕರೀತಾರ ಅಂತಂದ್ರೆ ನಿಮಗೆ ಕಮೆಂಟ್ ಮಾಡಿ ಅಂತ ಹೇಳಿದೇನ್ರಿ, ಹೌದಲ್ರಿ? ಹಾಗಾದ್ರೆ ನೋಡ್ರಿ, ಇಲ್ಲಿಯವರೆಗೆ ನಾವು ಜಿಕೆಗೆ ಸಂಬಂಧಪಟ್ಟಿರ್ತಕ್ಕಂತಹ 10 ಪ್ರಶ್ನೋತ್ತರಗಳನ್ನ ನೋಡಿಕೊಂಡೇವಿ. ಹಾಗಾದ್ರೆ ಈ 10 ಪ್ರಶ್ನೆಗಳಲ್ಲಿ ನಿಮಗೆ ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡ್ಲಿಕ್ಕೆ ತಿಳಿಸಿ ಅಂತ ಹೇಳ್ತಾ, ಇಲ್ಲಿಯವರೆಗೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.